ವೀಕ್ಷಕರು ನಮಸ್ಕಾರ. ನಿನ್ನೆ ಎಪಿಸೋಡ್ನಲ್ಲಿ ರಾಶಿಕಾ ಮತ್ತು ರಿಷಾ ಗೌಡ ಮದುವೆ ತುಂಬ ಭೀಕರವಾಗಿ ಜಗಳ ನಡೀತು. ಸೊ ಅದು ನಾಮಿನೇಷನ್ ವಿಚಾರದಲ್ಲೂ ಕೂಡ ಅಂತೂ ಭರ್ಜರಿಯಾಗಿ ಜಗಳ ನಡೀತು ಅಂತಲೂ ಕೂಡ ಹೇಳ್ಬೋದು. ಸೊ ಯಾರೆಲ್ಲ ನಿನ್ನೆ ಎಪಿಸೋಡ್ ನೋಡಿದಿರೋ ದಯವಿಟ್ಟು ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಏನಾಯಿತು, ಯಾವ ಕಾರಣಕ್ಕೆ ಅಲ್ಲಿ ಜಗಳ ಶುರು ಆಯಿತು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ 7 ಜನ ಮನೆಯಿಂದ ಹೊರ ಹೋಗಿ ನಾಮಿನೇಟ್ ಆಗಿದ್ದಾರೆ. ಸೊ ಈ 7 ಜನ ಒಂದು ಟೀಮ್ ಆಗಿ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಇನ್ನು ಉಳಿದಂಥ ಸೇಫ್ ಆಗಿರುವಂಥ ಸ್ಪರ್ಧಿಗಳಿಗೆ ಒಂದು ಟೀಮ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ 2 ಟೀಮ್ಗಳಲ್ಲಿ ಬಿಗ್ ಬಾಸ್ ನೆನ್ನೆ ಒಂದು ಟಾಸ್ಕ್ ಕೊಟ್ಟಿತ್ತು. ಸೊ ಅದುವೇ ಪಿರಮಿಡ್ ಬ್ಯಾಲೆನ್ಸ್ ಟಾಸ್ಕ್. ಸೊ ಈ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅಂದರೆ, ಸೊ ಇಲ್ಲಿ ನಾಮಿನೇಟ್ ಆದಂಥ ಸ್ಪರ್ಧಿಗಳು ವಿನ್ ಆಗ್ತಾರೆ. ಸೊ ಸೇಫ್ ಆದಂಥ ಸ್ಪರ್ಧಿಗಳು ಈ ಟಾಸ್ಕ್ನಲ್ಲಿ ಸೋಲ್ತಾರೆ. ಹಾಗಾಗಿ ಬಿಗ್ ಬಾಸ್ ಇವ್ರಿಗೊಂದು ಅದ್ಭುತ ಪವರ್ ಕೊಡುತ್ತೆ. ಏನಪ್ಪ ಅಂದರೆ, ಸೊ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳಲ್ಲಿ ಒಬ್ಬರನ್ನ ನೀವು ಸೇಫ್ ಮಾಡಬೇಕು ಮತ್ತು ಸೇಫ್ ಟೀಮಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಸ್ವಲ್ಪ ಡಿಸ್ಕಸ್ ಮಾಡಿ ನಿಮ್ಮ ಒಪಿನಿಯನ್ನ ನಮಗೆ ತಿಳಿಸಿ ಅಂತಲೂ ಕೂಡ ಹೇಳುತ್ತೆ. ಸೊ ಇದರ ಮಧ್ಯೆ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಸೊ ಒಂದು ರೂಮ್ಗೆ ಹೋಗಿ ಸೇರ್ತಾರೆ. ಸೊ ಅಂಥ ಸಮಯದಲ್ಲಿ ರಾಶಿಕ್ ಅವರ ಮಧ್ಯೆ ಮತ್ತು ರಿಷಾ ಗೌಡರ ಮಧ್ಯೆ ಭೀಕರವಾಗಿ ಜಗಳ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ನಮ್ಮ ರಕ್ಷಿತ್ ಅವರು ಕೂಡ ಈ ನಾಮಿನೇಟ್ ಟೀಮ್ನಲ್ಲಿ ಇದ್ದಾರೆ. ಸೊ ರಕ್ಷಿತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನಾನು ಅಭಿ ಅವ್ರನ್ನ ಬಿಟ್ಟು ಬೇರೆ ಎಲ್ಲ ಸ್ಪರ್ಧಿಗಳನ್ನು ಸೆಲೆಕ್ಟ್ ಮಾಡ್ತೀನಿ. ಅಂದರೆ ಇಲ್ಲಿ ಸ್ಪಂದನ ಮತ್ತು ಅಭಿ ಅವ್ರನ್ನ ಹೆಸರು ತುಂಬ ಓಡಾಡ್ತಾ ಇದೆ, ಅಂದರೆ ಸೇಫಿಂದ ಇವ್ರನ್ನ ನಾಮಿನೇಟ್ ಮಾಡಬೇಕು ಅಂತ. ಬಟ್ ಆದರೆ ರಕ್ಷಿತ್ ಅವರು ಏನು ಮಾಡ್ತಾ ಇದ್ದಾರೆ, ಸೊ ಅಭಿ ಅವರು ಬೇಡ, ಸೊ ನಾನು ಸ್ಪಂದನ ನಾಮಿನೇಟ್ ಮಾಡ್ತೀನಿ ಅಂತ ಸುಮಾರು ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಈ ತಂಡದ ಸ್ಪರ್ಧಿಗಳು ಏನು ಐಡಿಯಾ ಮಾಡಿದಾರಪ್ಪ ಅಂದರೆ, ಸೊ ನಮ್ಮ ಟೀಮ್ನಲ್ಲಿ ಟಫಾಗಿ ಯಾರು ಆಡ್ತಾರೆ ಅವ್ರನ್ನ ಅಂದರೆ ಸೇಫ್ ಟೀಮ್ಗೆ ಕಳ್ಸೋಣ, ಸೇಫ್ ಟೀಮಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನ ನಮ್ಮ ನಾಮಿನೇಟ್ ತಂಡಕ್ಕೆ ಕರ್ಕೊಳ್ಳೋ ಅಂತ ಪ್ಲಾನ್ ಮಾಡ್ತಾರೆ. ಸೊ ಇದರ ಮಧ್ಯೆ ರಿಷಾ ಮತ್ತು ರಾಶಿಕಾ ಅವರು ಸೈಲೆಂಟಾಗಿ ನಿಂತಿರ್ತಾರೆ. ಅಂಥ ಸಮಯದಲ್ಲಿ ರಿಷಾ ಗೌಡ ಅವ್ರು ಏನು ಹೇಳ್ತಾರೆ, ಸೊ ನಾನು ರಾಶಿಕಾನ ಕಳ್ಸೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅವಳು ಅಷ್ಟೇನು ಚೆನ್ನಾಗಿ ಆಡಿಲ್ಲ. ಸೊ ಹಾಗಾಗಿ ನಾವು ಅವಳನ್ನ ಕಳ್ಸೋಕ್ಕೆ ಟ್ರೈ ಮಾಡಲ್ಲ. ಸೊ ಬೇರೆ ಯಾರಾದರೂ ಚಾಯ್ಸ್ ಮಾಡಿ, ಸೊ ನಾವು ಅವಳನ್ನೇನಾದ್ರು ಕನ್ಸಿಡರ್ ಕೂಡ ಮಾಡೋದೇ ಇಲ್ಲ. ಸೊ ಈ ಮಾತಿಗೆ ಧ್ರುವಂತ್ ಅವರು ಸಹ ಸೇರ್ಕೊತಾರೆ ರಿಷಾ ಅವ್ರ ಜೊತೆ. ಅಷ್ಟೇ ಅಲ್ಲದೆ ಇಲ್ಲಿ ರಿಷಾ ಮತ್ತು ಧ್ರುವಂತ್ ಅವರು ಇಬ್ಬರು ಸೇರಿಕೊಂಡು ರಾಶಿಕಾನ ನಾವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಸೊ ನಾವು ಕಾರಣನೂ ಕೊಡಲ್ಲ, ಬಟ್ ಆದರೆ ನಾವು ಮಾತ್ರ ಸಹಿಸೋಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಇಲ್ಲಿ ನಾಮಿನೇಟ್ ತಂಡ ಏನು ಪ್ಲಾನ್ ಮಾಡಿದೆ ಅಂದರೆ, ಸೊ ಸ್ಟ್ರಾಂಗ್ ಸ್ಪರ್ಧಿ ಸೇಫ್ ಟೀಮಲ್ಲಿ ಯಾರು ಸ್ಟ್ರಾಂಗ್ ಸ್ಪರ್ಧಿ ಇದ್ದಾರೆ, ಸೊ ಅವ್ರನ್ನ ನಾಮಿನೇಟ್ ಮಾಡಿ ಅವ್ರನ್ನ ಈ ತಂಡಕ್ಕೆ ಕರ್ಕೊಳ್ಳೋಣ. ಸೊ ನಮ್ಮ ತಂಡದಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅವ್ರನ್ನ ಸೇಫಾಗಿ ಆ ತಂಡಕ್ಕೆ ಕಳಿಸೋಣ ಅನ್ನೋ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಅಂಥ ಸಮಯದಲ್ಲಿ ಅಶ್ವಿನಿ ಅವರು ಈ ಪ್ಲಾನ್ನ ಮಾಡಿರುವಾಗ ರಾಶಿಕಾ ಮತ್ತು ಧ್ರುವಂತ್ ಅವ್ರು ಏನು ಹೇಳ್ತಾರೆ, ಸೊ ಇದು ನಾನು ಕನ್ಸಿಡರೇ ಮಾಡಲ್ಲ, ಅರ್ಥ ಆದರೆ ಸೊ ನಮಗೆಲ್ಲ ಚಾನ್ಸಸ್ ಸಿಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅಂಥ ಸಮಯದಲ್ಲಿ ರಿಷಾ ಅವ್ರು ಏನು ಹೇಳ್ತಾರೆ, ರಾಶಿಕಾ ಏನು ಸ್ಟ್ರಾಂಗ್ ಅಂತ ನಾನು ಕನ್ಸಿಡರೇ ಮಾಡಲ್ಲ, ಸೊ ಅವಳೇನು ಸ್ಟ್ರಾಂಗ್ ಇಲ್ಲ, ಬಟ್ ಅವಳನ್ನ ಕಳ್ಸೋಕ್ಕೆ ಇಷ್ಟಪಡೋದೇ ಇಲ್ಲ ಅಂತ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅಂಥ ಸಮಯದಲ್ಲಿ ರಾಶಿಕಾ ಮತ್ತು ರಿಷಾ ಮಧ್ಯೆ ಭೀಕರವಾಗಿ ಜಗಳ ನಡೆಯುತ್ತೆ. ಸೊ ಜೋರಾಗಿ ಮಾತುಗಳು ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ರಿಷಾ ಅವರು ರಾಶಿಕಾ ಮೇಲೆ ಹಲ್ಲೆ ಮಾಡೋ ರೇಂಜ್ಗೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕೈ ತೋರಿಸಿ ಜಗಳ ಆಡೋಕ್ಕೆ ಶುರು ಮಾಡ್ತಾರೆ. ಬಟ್ ರಾಶಿಕಾ ಅವರು ಈ ವಾರ ಯಾಕೋ ತುಂಬ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮೊದಲ ದಿನದಿಂದನೂ ಅಷ್ಟು ಜೋರಾಗಿ ಜಗಳ ಆಡ್ತಾ ಇದ್ದಾರೆ. ಸೊ ಮೊನ್ನೆ ನಡೆದಂತಹ ಒಂದು ಟಾಸ್ಕಲ್ಲೂ ಸಹ ಅಷ್ಟೇ ನನ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ಒಂದು ಜಗಳ ಕೂಡ ಆಡಿದರು. ಇದೀಗ ಮತ್ತೆ ರಿಷಾ ಗೌಡರ ಜೊತೆ ಜಗಳ ಕೂಡ ಆಡ್ತಾ ಇದ್ದಾರೆ. ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ಧ್ರುವಂತ್ ಅವರು ಮತ್ತು ರಘು ಅವರು ತುಂಬ ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಬಿಟ್ಟಿದ್ದಾರೆ. ಸೊ ಇದು ಅಶ್ವಿನಿ ಮತ್ತು ಅವ್ರನ್ನ ಸುಮ್ಮಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅಶ್ವಿನಿ ಅವ್ರನ್ನೇ ದೂಡಿ ಜಗಳ ಆಡ್ತಾ ಇದ್ದಾರೆ. ಸೊ ಇದರ ಮಧ್ಯೆ ರಕ್ಷಿತನ ಕೂಡ ಸಿಕ್ಕಾಕೊಂಡಿದ್ದಾಳೆ ಅಂತಲೂ ಕೂಡ ಹೇಳ್ಬೋದು. ಸೊ ರಕ್ಷಿತನ ಸೈಡ್ಗೆ ಇಟ್ಬಿಟ್ಟು ಇವರು ಇಬ್ಬರು ತುಂಬ ಜೋರಾಗಿ ಜಗಳ ಕೂಡ ಆಡ್ತಾ ಇದ್ದಾರೆ. ಸೊ ಇದರಲ್ಲಿ ರಿಷಾ ಗೌಡ ಅವರು ರಾಶಿಕಾಗೆ ಕೈ ಮಾಡೋ ರೇಂಜ್ಗೆಲ್ಲ ಹೋಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಕ್ಚುಲಿ ಇಲ್ಲಿ ರಾಶಿಕಾ ಅವರು ಸೇಫ್ ಆಗ್ತಾರೆ ಅನ್ನೋ ಕಾರಣಕ್ಕೆ ರಿಷಾ ಅವರು ಈ ಒಂದು ಪ್ಲಾನ್ನ ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿ ರಿಷಾ ಅವರು ಸೈಲೆಂಟ್ ಆಗೇ ಇರ್ತಾರೆ. ರಾಶಿಕಾ ಅವರು ಮಾತಾಡ್ತಾ ತುಂಬ ಪೀಕ್ಗೆ ಹೋಗ್ಬಿಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಿಷಾ ಗೌಡ ಅವರು ಹೇಳ್ತಾ ಇರ್ತಾರೆ, ಸ್ವಲ್ಪ ಟೈಮ್ ಕೊಡು, ನಾನು ಮಾತಾಡ್ತೀನಿ, ಓಕೆ ನೀ ಮಾತಾಡಾಯ್ತಾ, ಸೊ ಟೈಮ್ ಕೊಡು ಅಂತ ಕೇಳ್ತಾನೆ ಇರ್ತಾರೆ. ಬಟ್ ಆದರೆ ಇಲ್ಲಿ ರಾಶಿಕಾ ಅವರು ಟೈಮ್ ಕೊಡೋದೇ ಇಲ್ಲ. ಸೊ ಆಗ ರಿಷಾ ಗೌಡ ಅವರು ತುಂಬ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ತಪ್ಪು ರಾಶಿಕಾ ಅವ್ರದ್ದು ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ರಿಷಾ ಗೌಡ ಅವರು ಅವಾಗ್ಲಿಂದನೂ ಕೂಡ ಕೇಳ್ಕೊತಾನೆ ಇದ್ರು, ಸ್ವಲ್ಪ ಟೈಮ್ ಕೊಡು, ನಾನು ಮಾತಾಡ್ತೀನಿ, ಸೊ ನಾನು ಮಾತಾಡೋ ಅರ್ಥ ಆದಮೇಲೆ ಸೊ ನೀ ಮಾತಾಡು ಅಂತ ಕೇಳ್ತಾ ಇರ್ತಾರೆ. ಬಟ್ ಆದರೆ ಇಲ್ಲಿ ರಾಶಿಕಾ ಅವರು ಅದಕ್ಕೆ ಟೈಮ್ ಕೊಡೋದೇ ಇಲ್ಲ. ಸೊ ನಾನೇ ಮಾತಾಡ್ತೀನಿ ಏನು ಇವಾಗ ಅನ್ನೋ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದರ ಮಧ್ಯೆ ರಿಷಾ ಮತ್ತು ರಾಶಿಕಾ ಮಧ್ಯೆ ತುಂಬ ಜೋರಾಗಿ ಕೂಡ ಜಗಳ ನಡೆಯುತ್ತೆ. ಸೊ ಈ ಒಂದು ಜಗಳದಿಂದ ಸೊ ಅವ್ರಿಗೆ ಸಿಕ್ಕಿರುವಂಥ ಪವರ್ನು ಕೂಡ ಕಳ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಷ್ಟು ಸಮಯದೊಳಗೆ ನೀವು ಸೆಲೆಕ್ಟ್ ಮಾಡಿ ಹೇಳಿದ್ರೆ ನಿಮ್ಮ ಟೀಮ್ನ ನಾವು ಕನ್ಸಿಡರ್ ಮಾಡ್ತೀವಿ, ಸಮಯ ಬಿಟ್ಟು ಹೇಳಲಿಲ್ಲ ಅಂದರೆ ಸೊ ನಾವು ಕನ್ಸಿಡರ್ ಮಾಡಲ್ಲ ಅಂತ ಆಲ್ರೆಡಿ ಬಿಗ್ ಬಾಸ್ ಕೂಡ ಹೇಳಿತ್ತು. ಅಷ್ಟೇ ಅಲ್ಲದೆ ಒಬ್ಬಿಬ್ಬರ ಒಪಿನಿಯನ್ ಇಲ್ಲಿ
ನಮಗೆ ವರ್ಕೌಟ್ ಆಗಲ್ಲ. ಬಟ್ ನೀವು ಎಲ್ಲ ಸ್ಪರ್ಧಿಗಳು ಚಾಯ್ಸ್ ಮಾಡಿ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಾವು ಆ ರೀತಿ ಮಾಡ್ಬೋದು ಅಂತ ಆಲ್ರೆಡಿ ಬಿಗ್ ಬಾಸ್ ಕೂಡ ಹೇಳಿದೆ. ಇದರಲ್ಲಿ 6 ಜನ ಒಂದು ರೂಟು, ಒಬ್ಬರೇ ಒಂದು ರೂಟು ಆದರೆ ಸೊ ಈ ಒಂದು ಗೇಮ್ ಅಂದರೆ ಬಿಗ್ ಬಾಸ್ ಕೊಟ್ಟಿರುವಂಥ ಒಂದು ಹೊಸ ಪವರ್ ಕೂಡ ಪೋಲ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ರಾಶಿಕಾ ಮತ್ತು ಅಶ್ವಿನಿಯವರ ಮಧ್ಯೆ ತುಂಬ ಜೋರಾಗಿ ನಡೀತು. ಏನಪ್ಪ ಅಂದರೆ ಅಶ್ವಿನಿಯವರು ರಾಶಿಕಾ ಬನ್ನಿ 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 ಅಂತ ಕೇಳ್ಕೊಂಡ್ರು, ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿ ಹೊರಗಡೆ ಹೋದರು. ಸೊ ಹಾಗಾಗಿ ಅಲ್ಲಿರುವಂಥ ಸ್ಪರ್ಧಿಗಳು ಹೋಗಿ ಬಿಡಿ, ನಮಗೂ ಬೇಡ ಅವ್ರಿಗೂ ಬೇಡ ಅಂತ ಹೇಳಿ ಈ ಒಂದು ಪವರ್ನ ಕಳ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಎಲ್ಲ ಸ್ಪರ್ಧಿಗಳು ಸೋಫಾ ಮೇಲೆ ಕೂತ್ಕೊಂಡು ಫೈನಲ್ ಆಗಿ ಬಿಗ್ ಬಾಸ್ಗೆ ಡಿಸಿಷನ್ ಕೊಡಬೇಕು. ಸೊ ನಮ್ಮ ಟೀಮಿಂದ ಸೆಲೆಕ್ಷನ್ ಆಯ್ತಾ ಇಲ್ಲ ಅಂತ. ಸೊ ಅಂಥ ಸಮಯದಲ್ಲಿ ಅಶ್ವಿನಿಯವರು ಮತ್ತೆ ರಾಶಿಕಾನ ಕೇಳ್ತಾರೆ, ಸೊ ಫೈನಲಿ ನೀನು ಓಕೆನಾ ಅಂತ ಸುಮಾರು ಸರಿ ಕೇಳ್ತಾರೆ. ಬಟ್ ಆದರೆ ಇಲ್ಲಿ ರಾಶಿಕಾ ಅವರು ನಾಟ್ ಓಕೆ ಅಂತ ಕೂಡ ಹೇಳ್ತಾರೆ. ಅಂಥ ಸಮಯದಲ್ಲಿ ರಕ್ಷಿತ್ ಅವರು ಮಧ್ಯೆ ಬಾಯಿ ಹಾಕಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದರ ಮಧ್ಯೆ ಅಶ್ವಿನಿಯವರು ರಕ್ಷಿತಾಗೆ ಸೈಲೆಂಟ್ ಆಗಿರುವಂತನೂ ಕೂಡ ವಾರ್ನಿಂಗ್ ಸಹ ಮಾಡ್ತಾರೆ. ಬಟ್ ಮತ್ತೆ ರಾಶಿಕಾ ಅವ್ರನ್ನ ಕೇಳ್ತಾರೆ. ಬಟ್ ರಾಶಿಕಾ ಅವರು ಮತ್ತೆ ನಾಟ್ ಓಕೆ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಅಶ್ವಿನಿಯವರು ಬಿಗ್ ಬಾಸ್ ಹತ್ರ ಕೇಳ್ಕೊತಾರೆ ಏನಂದರೆ, ಸೊ ಬಿಗ್ ಬಾಸ್ ನಮ್ಮ ಟೀಮಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಇರೋಲ್ಲ. ಸೊ ಹಾಗಾಗಿ ಈ ಒಂದು ಪೋಲ್ನ ನಾವು ಬಿಟ್ಕೊಡ್ತಾ ಇದ್ದೀವಿ. ಸೊ ನಮ್ಮ ಕೈಯಿಂದ ಈ ಒಂದು ಸೆಲೆಕ್ಷನ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆಗ ಬಿಗ್ ಬಾಸ್ ಕೂಡ ಒಂದು ಕನ್ಸಿಡರ್ ಮಾಡುತ್ತೆ, ಏನಪ್ಪ ಅಂದರೆ ಸಮಯ ವ್ಯರ್ಥ ಎಲ್ಲ ಮಾಡಿ ಈ ರೀತಿಯ ಒಂದು ಎಫರ್ಟ್ ಹಾಕಿ ಗೇಮ್ನ ತುಂಬ ಚೆನ್ನಾಗಿ ಆಡಿಬಿಟ್ಟು ಸೊ ಈ ಒಂದು ಅವಕಾಶನ ನೀವು ಕಳ್ಕೊಂಡಿದ್ದೀರಾ, ಇದು ನಿಮ್ಮ ಭ್ರಮೆ ಅಂತ ಹೇಳಿ ಬಿಗ್ ಬಾಸ್ ಈ ಒಂದು ಚಾನ್ಸ್ನ ಸೇಫ್ ತಂಡಕ್ಕೆ ಕೊಡ್ತಾರೆ. ಸೊ ಸೇಫ್ ತಂಡದಲ್ಲಿ ಏನು ಹೇಳ್ತಾ ಅಂದರೆ, ಸೇಫ್ ತಂಡದಲ್ಲಿ ನಿಮ್ಮ ತಂಡದಲ್ಲಿ ಯಾರು ನಾಮಿನೇಟ್ ಆಗಬೇಕು, ನೀವು ಒಬ್ಬರು ಸೆಲೆಕ್ಟ್ ಮಾಡಿ, ಒಬ್ಬ ಸ್ಪರ್ಧಿನ ಸೆಲೆಕ್ಟ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ನಾಮಿನೇಟ್ ತಂಡ ಆರಾಮಾಗಿ ಒಬ್ಬರನ್ನ ಸೇಫ್ ಮಾಡ್ಬೋದಿತ್ತು. ಬಟ್ ಆದರೆ ಅವರಾದಂಥ ಒಂದು ಪ್ಲಾನ್ನ ಹಾಳು ಮಾಡ್ಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಸಲೀಸಾಗಿ ಒಬ್ಬ ಸ್ಪರ್ಧಿನ ಆಲ್ಮೋಸ್ಟ್ ಆಗಿ ನಾಮಿನೇಟ್ ಮಾಡ್ಬೋದಿತ್ತು ಸೇಫ್ ತಂಡದಿಂದ. ಸೊ ಆಗ ಇಲ್ಲಿ ಒಬ್ಬೊಬ್ಬ ಸ್ಪರ್ಧಿನೂ ಕೂಡ ಆ ಸೇಫ್ ತಂಡಕ್ಕೆ ಹೋಗ್ಬೋದಿತ್ತು ನಾಮಿನೇಟ್ ಆದಂಥ ಸ್ಪರ್ಧಿ. ಬಟ್ ಆದರೆ ಇವರೇ ಕಿತ್ತಾಡಿಕೊಂಡು ಆ ಒಂದು ಚಾನ್ಸ್ನ ಕಳ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಲಾಸ್ಟ್ ಅಂದರೆ ಈ ವಾರ ಕೂಡ ಮೊದಲ ಟಾಸ್ಕ್ ಕೂಡ ಕೊಟ್ಟಿತ್ತು ಇದೇ ರೀತಿ ನಾಮಿನೇಟ್ ಟಾಸ್ಕ್. ಈ ನಾಮಿನೇಟ್ ಟಾಸ್ಕಲ್ಲಿ ಕಾಕ್ರೋಚ್ ಸುದಿ ಅವರು ಸೇಫ್ ಆದರು ಮತ್ತು ರಘು ಅವರು ನಾಮಿನೇಟ್ ಆದರು. ಬಟ್ ಆದರೆ ಈಗ ಕಾಕ್ರೋಚ್ ಸುದಿ ಅವರು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸೇಫ್ ಟೀಮ್ಗೆ ಹೋಗ್ಬಿಟ್ಟು. ಸೊ ನನಗೆ ಏನು ಬೇಡಪ್ಪ, ನಾನು ಸೇಫ್ ಆಗಿದ್ದೆ ಅನ್ನೋ ರೀತಿಲಿ ಇದ್ದಾರೆ. ಬಟ್ ಆದರೆ ಈಗ ಮತ್ತೊಂದು ಚಾನ್ಸ್ ನಾಮಿನೇಟ್ ತಂಡಕ್ಕೆ ಸಿಕ್ಕಿತ್ತು. ಗೇಮ್ಗೆ ಒಳ್ಳೆ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಆಡಿಬಿಟ್ಟು ಒಳ್ಳೆ ಕಾನ್ಸಂಟ್ರೇಟ್ ಮಾಡಿ ಗೇಮ್ನ ಚೆನ್ನಾಗಿ ಆಡಿ ಒಳ್ಳೆ ಪವರ್ ಕೂಡ ಸಿಕ್ಕಿತ್ತು ಒಬ್ಬ ಸ್ಪರ್ಧಿನ ಸೇಫ್ ಮಾಡೋಕ್ಕೆ. ಬಟ್ ಆದರೆ ಅವರಾಗೆ ಆ ಒಂದು ಪವರ್ನ ಕಳ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಾಶಿಕಾ ಅವರು ಮಾಡಿದ್ದು ತಪ್ಪು. ಯಾಕಪ್ಪ ಅಂದರೆ ಸೊ ಅವ್ರು ಆರಾಮಾಗಿ ನಿಂತ್ಕೊಂಡು ಸೊ ಆಲ್ರೆಡಿ ಅವ್ರನ್ನ ಒಬ್ಬರು ಸೇಫ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ಆದರೆ ಇಲ್ಲಿ ನಾಮಿನೇಟ್ ವಿಚಾರಕ್ಕೆ ಅಲ್ಲಿ ರಿಷಾ ಮತ್ತು ರಾಶಿಕಾ ಮಧ್ಯೆ ಕೂಡ ಜಗಳ ಕೂಡ ನಡೀತು. ಬಟ್ ಇಲ್ಲಿ ಡಬಲ್ ಗೇಮ್ ಆಡೋಕ್ಕೂ ಶುರು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಮೊದಲನೇ ದಿನ ಕೂಡ ಒಂದು ಟಾಸ್ಕಲ್ಲಿ ವಿನ್ ಆಗಿದ್ದರು. ಸೊ ಆ ಟಾಸ್ಕ್ನಲ್ಲೂ ಕೂಡ ಅದೇ ರೀತಿ ಮಾಡಿ ಸೊ ಜಯ ಮಾತ್ರ ಅವಳಿಗೆ ಸಿಕ್ತು. ಸೊ ಎಲ್ಲ ಅವಳಿಗೆ ಓಕೆ ಅಂತಲೂ ಕೂಡ ಹೇಳಿದರು. ಸೊ ಅದೇ ರೀತಿ ಈ ವೀಕಲ್ಲೂ ಮಾಡೋಕ್ಕೆ ಬಂದರು. ಬಟ್ ಯಾರೂ ಕೂಡ ಒಪ್ಪಲಿಲ್ಲ. ಸೊ ಧ್ರುವಂತ್ ಅವರು ತುಂಬ ಸ್ಟ್ರಾಂಗ್ ಆಗಿ ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ರು, ರಾಂಗ್ ಕೂಡ ಮಾತಾಡಿದ್ರು. ಅಂಥ ಸಮಯದಲ್ಲಿ ರಕ್ಷಿತ್ ಅವರು ಫುಲ್ ಸೈಲೆಂಟ್ ಆದರು. ಮತ್ತು ಈಗ ರಿಷಾ ಮತ್ತು ರಾಶಿಕಾ ಅವ್ರ ಮಧ್ಯೆ ತುಂಬ ಜೋರಾಗಿ ಜಗಳ ಶುರುವಾಯಿತು. ಸೊ ಇದರ ಮಧ್ಯೆ ಇವರಿಬ್ಬರ ಜಗಳದಲ್ಲಿ ಸೊ ಉಳಿದಂಥವ್ರಿಗೆ ಏನೂ ಲಾಭ ಕೂಡ ಆಗಲಿಲ್ಲ. ಬಟ್ ಒಂದು ಪವರ್ನ ಕಳ್ಕೊಂಡಿದ್ದಾರೆ. ನೋಡಬೇಕು ಇವತ್ತಿನ ಎಪಿಸೋಡ್ನಲ್ಲಿ ಸೇಫ್ ಟೀಮಿಂದ ಯಾವ ಸ್ಪರ್ಧಿ ನಾಮಿನೇಟ್ ಆಗ್ತಾರೆ. ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ, ಯಾವ ಸ್ಪರ್ಧಿ ನಾಮಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅಷ್ಟೇ ಅಲ್ಲದೆ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಆದರೆ ಒಳ್ಳೆ ಚಾನ್ಸ್ನ ಕಳ್ಕೊಂಡಿದ್ದು ನಾಮಿನೇಟ್ ಟೀಮ್, ಇದೊಂದು ದೊಡ್ಡತನ ಅಂತಲೂ ಕೂಡ ಹೇಳ್ಬೋದು ಇವ್ರದ್ದು. ಅಷ್ಟೇ ವೀಕ್ಷಕರಲ್ಲಿ ರಾಶಿಕಾ ಮಾಡಿದ್ದು ಸರಿನಾ ನಿಮ್ಮ ಪ್ರಕಾರ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ರಾಶಿಕಾ ಅವರು ಮಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಅಲ್ಲಿ ರಿಷಾ ಅವರು ತುಂಬ ಜೋರಾಗಿ ಮಾತಾಡಿದ್ದು ತಪ್ಪು. ನೋಡಬೇಕು ಇವರ ನಿರ್ಧಾರ ಏನಾಯಿತು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಎಲ್ಲ ತೋರಿಸ್ತಾರೆ. ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.